ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಬಂಗುಡೆ ಮೀನಿದು ತವಾ ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ಬಂಗುಡೆ ಮೀನಿದು ತವಾ ಫ್ರೈ. ಇದರಲ್ಲಿ ಒಂದೂವರೆ kg ಅಷ್ಟು ಮೀನು ಉಂಟು. ಆದರೆ ನಾನು ಇದು ಎಲ್ಲ ಮೀನಿದು ತವಾ ಫ್ರೈ ಮಾಡೋದಿಲ್ಲ. ಅಂದರೆ ನಮಗೆ ಮನೆಗೆ ಪುಡಿಮುಂಚಿ ಮಾಡಲಿಕ್ಕೆ ಅಂತ ತಂದದ್ದು. ಅದರಲ್ಲಿ ಒಂದು 4 ಮೀನು ವೀಡಿಯೋಗೆ ಬೇಕಾಗಿ ನಾನು ಮಾಡ್ತಾ ಇದ್ದೇನೆ, ತವಾ ಫ್ರೈ ಮಾಡ್ತಾ ಇದ್ದೇನೆ. ಅಂದರೆ ಪುಡಿಮುಂಚಿ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೇನೆ. ಹಾಗಾಗಿ ಒಂದು 4 ಮೀನಿಗೆ ತವಾ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಒಂದು 2 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಚಮಚದಷ್ಟು ಹಾಕ್ತಾ ಇದ್ದೇನೆ. ಮತ್ತೊಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ. ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಬ್ಯಾಚುಲರ್ಗಳಿಗೆಲ್ಲ ತುಂಬ ಒಳ್ಳೆಯದು. ಸಿಂಪಲ್ಲಾಗಿ ಮಾಡ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿ ಹಾಕಬೇಕು. ಮತ್ತು ಹುಣಸೆ ನೀರು ಹಾಕಿ ಕಲಿಸ್ಬೇಕು. ಹದ ಮಾಡಿ ಎಷ್ಟು ಹದ ಬೇಕು ನೋಡಿ ಹುಣಸೆ ನೀರಲ್ಲಿ ಕಲಿಸ್ಬೇಕು. ಹುಣಸೆ ಇಲ್ಲದ್ರೆ ಲಿಂಬು ಕೂಡ ಹಾಕ್ಬೋದು. ಲಿಂಬೆ ಹುಳಿ ಕೂಡ ಹಾಕ್ಬೋದು. ಅದು ಹಾಕಿ ಕಲಿಸ್ಬೋದು. ಇಲ್ಲಾಂದರೆ ವಿನಿಗರ್ ಕೂಡ ಹಾಕ್ಬೋದು. ಒಳ್ಳೆಯದಾಗ್ತದೆ. ಅಂದರೆ ನನಗೆ ಹುಣಸೆ ರಸ ಇಷ್ಟ ಆಗ್ತದೆ, ಅದಕ್ಕಾಗಿ ಹುಣಸೆ ರಸದಲ್ಲಿ ಮಾಡ್ತಾ ಇದ್ದೇನೆ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದರೆ ತುಂಬ ಒಳ್ಳೆಯದು. ನಾನು ಈಸ್ಟರ್ನವದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ನಾವು ಅದೇ ಥರದ್ದು, ಹಾಗಾಗಿ ಒಳ್ಳೆ ಕಲರ್ ಬರ್ತದೆ ಅದರಲ್ಲಿ. ಸಿಂಪಲಾಗಿ ಮಾಡ್ಬೋದು. ನಾವು ಹೆಚ್ಚಾಗಿ ಬ್ಯಾಡಗಿ ಮೆಣಸು ಕಡ್ದೆ ಮಸಾಲ ಮಾಡಿ ಇಡ್ತೇವೆ. ಬೇಕಾದಾಗ ಫ್ರಿಜ್ಜಲ್ಲಿ ಇಟ್ಟು ಬೇಕಾದಾಗ ಮಾಡ್ಬೋದು. ಹಾಗಾಗಿ ಕಡ್ದೆ ಇಡೋದು. ಈಗ ಸಿಂಪಲಾಗಿ ನಿಮಗೆ ಈಗೂ ಮಾಡ್ಬೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಬೇಕಾಗಿ ಈ ಥರ ಮಾಡಿ ತೋರಿಸ್ತಾ ಇದ್ದೇನೆ. ಇದು ತುಂಬ ಒಳ್ಳೆಯದಾಗ್ತದೆ. ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಕಟ್ಸೆಲ್ಲ ಹಾಕಬೇಕು ಮೀನಿಗೆ, ಆಗ ಉಪ್ಪೆಲ್ಲ ಇಳಿತದೆ. ಇದು ಸಣ್ಣ ಸಣ್ಣ ಮೀನಾಗಿದ್ದರಿಂದ ಅಷ್ಟೇನು ತುಂಬ ಇದು ಆಗೋದಿಲ್ಲ. ದೊಡ್ಡ ದೊಡ್ಡ ಮೀನಾದರೆ ತುಂಬ ಕಟ್ಸೆಲ್ಲ ಹಾಕಬೇಕಾಗ್ತದೆ. ತುಂಬ ಉಪ್ಪು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು. ಚೆನ್ನಾಗಿ ಉಪ್ಪು ಎಲ್ಲ ಇಳಿತದೆ. ಅದು ನಾನೀಗ ಇಡುವುದಿಲ್ಲ, ಇವರಪ್ಪ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸಿಂಪಲಾಗಿ ಮಾಡ್ಬೋದು. ರಪ್ಪ ಅಂತ ಯಾರಾದರೂ ನೆಂಟರು ಬಂದರೂ ಮಾಡ್ಬೋದು. ಇಲ್ಲಾಂದರೆ ಬ್ಯಾಚುಲರ್ಸ್ಗಳಿಗೆ ಮನೆಯಲ್ಲಿ ಏನು ಇಲ್ಲದಾಗ ರಪ್ಪ ಅಂತ ಮಾಡ್ಬೋದು. ತವಾ ಫ್ರೈ ಯಾವ ಮೀನಿಗೂ ಕೂಡ ಮಾಡ್ಬೋದು. ಬಂಗುಡೆ ಅಂತಲ್ಲ, ಅಂಜಲ್ ಯಾವ ಮೀನಿಗೆ ಬೇಕಾದರೂ ಇದೇ ಮಸಾಲ ಹಾಕಿ ಮಾಡ್ಬೋದು. ನೋಡಿ, ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನಾನು. ತೆಂಗಿನ ಎಣ್ಣೆ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ ಮೀನು ಫ್ರೈಗೆ. ತೆಂಗಿನ ಎಣ್ಣೆ ಆಗದವರು ರಿಫೈನ್ಡ್ ಸಹ ಯೂಸ್ ಮಾಡ್ಬೋದು. ಆದರೆ ತೆಂಗಿನ ಎಣ್ಣೆ ಬೆಸ್ಟ್, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದ್ರೂ ಹಾಕ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ ಕೂಡ ಮಾಡ್ಬೋದು. ಇನ್ನೂ ಒಳ್ಳೆಯದು ಆಗ್ತದೆ. ಆದರೆ ಇದು ಏನು ಇದಿಲ್ಲ, ಒಳ್ಳೆಯದಾಗ್ತದೆ. ಹಾಕಲಿಲ್ಲದ್ರೂ ಏನು ತೊಂದರೆ ಇಲ್ಲ. ಕಬ್ಬಿಣದ ತವಾ ಯೂಸ್ ಮಾಡಿದರೆ ತುಂಬ ಬೆಸ್ಟ್. ನಾನ್ ಸ್ಟಿಕ್ಕಿಂತ ಕಬ್ಬಿಣದ ಇದೆ ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಒಳ್ಳೆಯದು ಆಗ್ತದೆ. ನೋಡಿ ಎಷ್ಟು ಚೆಂದ ಕೋಟಿಂಗ್ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೋಟಿಂಗ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಇನ್ನೂ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ ಸಹ ಬರ್ತದೆ.